ಸರ್ಕಾರಿ ಕಾರ್ಯಕ್ರಮಗಳ ಹೆಸರಲ್ಲಿ ಲೂಟಿಯನ್ನ ಮಾಡಲಾಗ್ತಾ ಇದೆ. ಸುಖ ಸುಮ್ಮನೆ ಲಕ್ಷ ಲಕ್ಷ ಕೊಟೇಶನ್ ಅನ್ನ ಹಾಕ್ತಾ ಇದ್ದಾರಾ? ಈ ಬಗ್ಗೆ ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಾವು ತೋರಿಸ್ತಾ ಇದ್ದೀವಿ. ಸರ್ಕಾರಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸುಖ ಸುಮ್ಮನೆ ಲಕ್ಷ ಲಕ್ಷ ಕೊಟೇಶನ್ ಹಾಕ್ತಾ ಇದ್ದಾರಾ? ಯಾವ ತರ ಬಿಲ್ ನಲ್ಲಿ ಗೋಲ್ಮಾಲ್ ಮಾಡ್ತಾ ಇದ್ದಾರೆ? ಅಧಿಕಾರಿಗಳು ಇಲ್ಲಿ ಹಗಲು ದರೋಡೆಯನ್ನ ಮಾಡ್ತಾ ಇದ್ದಾರಾ? ಹಾಗಾದ್ರೆ ಸರ್ಕಾರಿ ಕಾರ್ಯಕ್ರಮದ ಹೆಸರಲ್ಲಿ ಸುಮ್ಮನೆ ಲೆಕ್ಕ ತೋರಿಸೋದು, ಸುಳ್ಳು ಲೆಕ್ಕ, ಲಕ್ಷ ಲಕ್ಷ ಕೊಟೇಶನ್ ಕೊಡೋದು. ಅಧಿಕಾರಿಗಳು ಹಗಲು ದರೋಡೆ ಮಾಡ್ತಾ ಇದ್ದಾರಾ? ಅಧಿಕಾರಿಗಳ ಕಳ್ಳಾಟವನ್ನ ನ್ಯೂಸ್ 18 ಬಯಲು ಮಾಡ್ತಾ ಇದೆ. ನ್ಯೂಸ್ 18 ಕನ್ನಡದಲ್ಲಿ ನಾವು ದಾಖಲೆ ಸಮೇತವಾಗಿ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಯಾವುದು ಆ ಸರ್ಕಾರಿ ಕಾರ್ಯಕ್ರಮ? ಯಾವ ಅಧಿಕಾರಿ ಇಲ್ಲಿ ಬಿಲ್ ಗೋಲ್ಮಾಲ್ ಮಾಡಿರೋದು? ಈ ಬಗ್ಗೆ ನ್ಯೂಸ್ 18ಗೆ ಏನ್ ದಾಖಲೆ ಸಿಕ್ಕಿದೆ ಇವಾಗ ತೋರಿಸ್ತಾ ಇದೀವಿ ನೋಡಿ. ಬೂಕರ್ ಪುರಸ್ಕೃತೆಗೆ ಆಯೋಜನೆ ಮಾಡಿದ್ದಂತ ಒಂದು ಅಭಿನಂದನೆಯ ಕಾರ್ಯಕ್ರಮ ಇದು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಯೋಜನೆ ಮಾಡಿದ್ದಂತ ಪ್ರೋಗ್ರಾಂ. ಈ ಕಾರ್ಯಕ್ರಮಕ್ಕೆ ಹೆಚ್ಚುವರಿ ಬಿಲ್ ಅನ್ನ ಹಾಕಿದ್ರ ನಿರ್ದೇಶಕಿ. ಹಾಗಾದ್ರೆ ಕೊಟೇಶನ್ ಎಷ್ಟು ಕೊಟ್ಟಿದ್ದಾರೆ, ಆಕ್ಚುಲ್ ಆಗಿ ಎಷ್ಟು ಖರ್ಚಾಗಿತ್ತು, ಎಷ್ಟು ಹಣ ಹೊಡೆಯುವಂತ ಪ್ರಯತ್ನ ಮಾಡಿದ್ರು ಅನ್ನೋ ಕುರಿತಂತೆನೂ ದಾಖಲೆಗಳು ನ್ಯೂಸ್ 18ಗೆ ಸಿಕ್ಕಿದೆ. ಈ ಕಾರ್ಯಕ್ರಮದ ಬಿಲ್ ಈಗ ವಿವಾದವನ್ನ ಎಬ್ಬಿಸ್ಬಿಟ್ಟಿದೆ. ಕಾರ್ಯಕ್ರಮಕ್ಕೆ ಆಕ್ಚುಲ್ ಆಗಿ ಖರ್ಚಾಗಿದ್ದು 2,75,000 ಹಣ. ಆದ್ರೆ ಬಿಲ್ ತೋರಿಸಿ ಕಡತದಲ್ಲಿ ಎಷ್ಟಿದೆ ಗೊತ್ತಾ? 10 ಲಕ್ಷ ಅಂತ ಹೇಳಿ. ಕಾರ್ಯಕ್ರಮಕ್ಕೆ ಆಕ್ಚುಲ್ ಆಗಿ ಖರ್ಚಾಗಿದ್ದು 2,75,000. ಸಿಬ್ಬಂದಿ ಆಡಳಿತ ಸುಧಾರಣಾ ಇಲಾಖೆಗೆ ವೆಚ್ಚ ಭರಿಸೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಆದ್ರೂ ಕೂಡ 10 ಲಕ್ಷ ಬಿಲ್ ಆಗಿದೆ ಅಂತ ತೋರಿಸಿ ಕಡತ ಮಂಡನೆಯನ್ನ ಮಾಡಲಾಗಿದೆ. ಸದ್ಯಕ್ಕೆ ಆ ಕಡತವನ್ನ ತಿರಸ್ಕಾರ ಮಾಡಿದ್ದಾರೆ ಸಚಿವ ಶಿವರಾಜ್ ತಂಗಡಗಿ. ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕರಿಗೆ ಈ ಕುರಿತಂತೆ ನೋಟಿಸ್ ಅನ್ನ ನೀಡಲಾಗಿದೆ. ಸಚಿವರಿಗೆ ಒಂದು ಕ್ಷಣ ಶಾಕ್ ಆಗಿದೆ. ಒಂದು ಅಭಿನಂದನಾ ಸಮಾರಂಭಕ್ಕೆ 10 ಲಕ್ಷ ಬೇಕಾಗುತ್ತಾ ಅಂತೇಳಿ ಅವರು ಕ್ರಾಸ್ ಚೆಕ್ ಮಾಡಿದ್ದಾರೆ. ಅವಾಗ ಆಕ್ಚುಲ್ ಆಗಿ ಖರ್ಚಾಗಿದ್ದು 2,75,000 ರೂಪಾಯಿ ದುಡ್ಡು ಅಂತ ಗೊತ್ತಾಗಿದೆ. ಹೆಚ್ಚುವರಿಯಾಗಿ ಯಾಕೆ ಕೊಟೇಶನ್ ಕೊಟ್ಟಿದ್ದಾರೆ, ಅದು ಕಡತ ಎಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರು ಚೆಕ್ ಮಾಡಿದಾಗ ಇಲ್ಲಿ ಗೋಲ್ಮಾಲ್ ಆಗಿರೋದು ಗೊತ್ತಾಗಿದೆ. ಸದ್ಯಕ್ಕೆ ಅದನ್ನ ರಿಜೆಕ್ಟ್ ಮಾಡಿದ್ದಾರೆ. ಸ್ಪಷ್ಟನೆ ಕೊಡಿ ಅಂತ ಹೇಳಿ ಸೂಚಿಸಿ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಸ್ಪಷ್ಟೀಕರಣ ಕೇಳಿದ್ರು ಕೂಡ ಇದುವರೆಗೂ ನಿರ್ದೇಶಕಿ ಗಾಯತ್ರಿ ಉತ್ತರವನ್ನ ಕೊಟ್ಟಿಲ್ಲ. ಸದ್ಯಕ್ಕೆ ನಿರ್ದೇಶಕಿ ಗಾಯತ್ರಿ ಎತ್ತಂಗಡಿಗೆ ಮುಂದಾಗಿದ್ದಾರೆ ಸಚಿವರು. ಸಿಎಂಗೆ ಈ ಬಗ್ಗೆ ಮನವಿಯನ್ನೂ ಮಾಡಿದ್ದಾರೆ ಸಚಿವ ಶಿವರಾಜ್ ತಂಗಡಗಿ ಅಂತ ಹೇಳಿ ಮಾಹಿತಿಗಳು ಸಿಕ್ಕಿದೆ. ಆ ದಾಖಲಾತಿಗಳು ನೋಡಿ. 10 ಲಕ್ಷದ ಬಿಲ್, ಹೆಚ್ಚುವರಿ ಬಿಲ್ ಕಡತವನ್ನ ನಿರ್ದೇಶಕಿ ಮಂಡಿಸಿದ್ದಾರೆ. ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ಆ ಡಾಕ್ಯುಮೆಂಟ್ ಸಿಕ್ಕಿದೆ. 10 ಲಕ್ಷ ವೆಚ್ಚ ಹೆಚ್ಚುವರಿ ಬಿಲ್ ಅಂತ ಹಾಕಿದ್ದಾರೆ. ಅಂದ್ರೆ ಕೊಟೇಶನ್ ಕೊಟ್ಟಿರೋದು ಇಷ್ಟು, ಆಕ್ಚುಲ್ ಆಗಿ ಖರ್ಚಾಗಿರೋದು ನೋಡಿ. ಕಾರ್ಯಕ್ರಮಕ್ಕೆ 2,75,000 ರೂಪಾಯಿ ಖರ್ಚಾಗಿದೆ. ಇದನ್ನ ಧೈರ್ಯ ಮಾಡಿ ಸಚಿವರ ಮುಂದೆನೂ ಕೊಟ್ಟಿದ್ದಾರೆ ಪಾಸ್ ಮಾಡ್ಸಕ್ಕೆ ಬಿಲ್ ಅನ್ನ. ಬೂಕರ್ ಪುರಸ್ಕೃತೆಗೆ ಅಭಿನಂದನಾ ಸಮಾರಂಭ ಅಂತ ಹೇಳಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಆಯೋಜನೆ ಮಾಡಿದ್ರು. ಕಾರ್ಯಕ್ರಮನು ಯಶಸ್ವಿಯಾಗಿ ನಡೆದಿತ್ತು. ಆಕ್ಚುಲ್ ಆಗಿ ಕಾರ್ಯಕ್ರಮಕ್ಕೆ ಖರ್ಚಾಗಿದ್ದು 2,75,000. ಆದ್ರೆ 10 ಲಕ್ಷ ಅಂತ ಹೇಳಿ ಈಗ ನಿರ್ದೇಶಕಿ ಸಿಕ್ಕಾಕೊಂಡ್ ಬಿದ್ದಿದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು. ತಿಮ್ಮೇಗೌಡ್ರೆ, ಸಾಕಷ್ಟು ಸರ್ಕಾರಿ ಕಾರ್ಯಕ್ರಮದಲ್ಲಿ ಇಂತಹ ಆರೋಪಗಳು ಕೇಳಿ ಬರ್ತಾ ಇರುತ್ತೆ. ಇಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕಿ ಬಿಲ್ ಏನಂತ ತೋರಿಸಿದ್ದಾರೆ, ಕೊಟೇಶನ್ ಏನಾಗಿದೆ, ಇದನ್ನ ಸಚಿವರು ಕ್ರಾಸ್ ಚೆಕ್ ಮಾಡಿದಾಗ ಏನೆಲ್ಲ ವಿಷಯ ಬೆಳಕಿಗೆ ಬಂತು? ಇದಕ್ಕೆ ಇದುವರೆಗೂ ಉತ್ತರನೇ ಕೊಟ್ಟಿಲ್ಲ, ಸ್ಪಷ್ಟೀಕರಣ ಕೊಟ್ಟಿಲ್ವಾ ನಿರ್ದೇಶಕಿ? ಬಹಳ ಮುಖ್ಯವಾಗಿ ಸರ್ಕಾರಿ ಕಾರ್ಯಕ್ರಮಗಳ ಆಯೋಜನೆಯಲ್ಲಿ ದುಪ್ಪಟ್ಟು ಬಿಲ್ಗಳನ್ನ ಹಾಕೋದ್ರ ಮುಖಾಂತರ ಒಂದು ರೀತಿ ಗೋಲ್ಮಾಲ್ ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರವನ್ನು ಎಸಗ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ವು. ಇದಕ್ಕೆ ಪೂರಕವೆಂಬಂತೆ ಇತ್ತೀಚೆಗೆ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಸ್ತಾಕ್ ಅವರಿಗೆ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಅಭಿನಂದನಾ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು. ಈ ಒಂದು ಅಭಿನಂದನಾ ಸಮಾರಂಭದ ಖರ್ಚು ವೆಚ್ಚಕ್ಕೆ ನಿರ್ವಹಣೆಗೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ ತಿಳಿಸಲಾಗಿತ್ತು. ಅಂದ್ರೆ 2,75,000 ಲಿಮಿಟ್ ನಲ್ಲಿ ಈ ಒಂದು ಕಾರ್ಯಕ್ರಮದ ನಿರ್ವಹಣೆ, ಅಂದ್ರೆ ಸೋಫಾ, ಕುರ್ಚಿ, ಎಲ್ಇಡಿಗಳು, ಮತ್ತೊಂದು ಕಡೆಗೆ ಪ್ರೊಜೆಕ್ಟರ್ಗಳು, ಕ್ಯಾಮೆರಾ ವ್ಯವಸ್ಥೆ, ಈ ರೀತಿಯಾಗಿ ಎಲ್ಲವೂ ಸೇರಿ 2,75,000 ಲಿಮಿಟ್ ನಲ್ಲಿ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಬೇಕು ಅನ್ನುವಂತ ಒಂದು ನಿಟ್ಟಲ್ಲಿ ಸೂಚನೆ ಕೂಡ ಕೊಡಲಾಗಿತ್ತು. ಇದು ಒಂದ್ ಕಡೆ ಆದ್ರೆ ಈ ಸಿಬ್ಬಂದಿ ಮತ್ತೆ ಆಡಳಿತ ಸುಧಾರಣೆ ಇಲಾಖೆಯಿಂದ 2,75,000 ರೂಪಾಯಿ ಬಿಲ್ ಆಗಿದ್ರು ಕೂಡ ಇತ್ತ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಪ್ರತ್ಯೇಕವಾಗಿ 10 ಲಕ್ಷ ರೂಪಾಯಿಗಳ ಒಂದು
ಅನುದಾನ ಕೋರಿ ಅನುಮೋದನೆಗೆ ಸಚಿವ ಶಿವರಾಜ್ ತಂಗಡಿ ಅವರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರು ಒಂದು ಪ್ರಸ್ತಾವನೆಯನ್ನು ಅಂದ್ರೆ ಒಂದು ಕಡತವನ್ನು ಮಂಡಿಸಿರ್ತಾರೆ. ಇದರಿಂದ ಅನುಮಾನಗೊಂಡಂತ ಶಿವರಾಜ್ ತಂಗಡಿ ಅವರು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಗೆ ಈ ಒಂದು ಬಿಲ್ ಅನ್ನ ಪಾವತಿ ಮಾಡೋ ಸೂಚನೆ ಕೊಟ್ಟಿದ್ರು ಕೂಡ ಪ್ರತ್ಯೇಕವಾಗಿ ನೀವು ಯಾಕೆ ಬಿಲ್ ಅನ್ನ ತಂದ್ರಿ, ಅದರಲ್ಲೂ ಕೂಡ 10 ಲಕ್ಷ ರೂಪಾಯಿ ಅನುದಾನವನ್ನ ಕೋರಿ ಯಾಕೆ ಕಡತವನ್ನು ಮಂಡಿಸಿದ್ದೀರಾ ಅನ್ನುವಂತ ಒಂದು ನಿಟ್ಟಲ್ಲಿ ಅನುಮಾನಗೊಂಡು ಆ ಕಡತವನ್ನು ರಿಜೆಕ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಆಪ್ತ ಕಾರ್ಯದರ್ಶಿಯವರ ಮೂಲಕವಾಗಿ ಸ್ಪಷ್ಟನೆಯನ್ನ ಕೋರಿ ಒಂದು ನೋಟಿಸ್ ಅನ್ನು ಕೂಡ ಜಾರಿ ಮಾಡಿಸಿರ್ತಕ್ಕಂಥದ್ದು. ನೋಟಿಸ್ ಜಾರಿ ಆದ್ರೂ ಕೂಡ ಅಂದ್ರೆ 8-10 ದಿನಗಳು ಕಳೆದ್ರೂ ಕೂಡ ಈವರೆಗೂ ಕೂಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರಿಂದ ಈವರೆಗೂ ಕೂಡ ಸ್ಪಷ್ಟನೆ ಬಂದಿಲ್ಲ. ಸೊ ಹೀಗಾಗಿ ಒಂದ್ ಕಡೆಗೆ ಸ್ಪಷ್ಟನೆ ಕೊಡೋದ್ರಲ್ಲಿ ವಿಳಂಬ ಮಾಡ್ತಾ ಇರ್ತಕ್ಕಂಥದ್ದು, ಮತ್ತೊಂದು ಕಡೆಗೆ 10 ಲಕ್ಷ ರೂಪಾಯಿಗಳ ಒಂದು ಅನುದಾನವನ್ನ ಕೋರಿ ಪ್ರತ್ಯೇಕವಾಗಿ ಒಂದು ಕಡತವನ್ನು ಕೂಡ ಮಂಡಿಸಿರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆಯಾಗಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅದರಲ್ಲೂ ಕೂಡ ಈ ಒಂದು ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನ ಸಮಾರಂಭದ ಹೆಸರಲ್ಲಿ ಗೋಲ್ಮಾಲ್ ಮಾಡೋದಕ್ಕೆ ಸಂಸ್ಕೃತಿ ಇಲಾಖೆಯ ನಿರ್ದೇಶಕರು ಮುಂದಾದ್ರ ಅನ್ನುವಂಥ ಒಂದು ಚರ್ಚೆ ಮತ್ತೆ ಶಂಕೆಯೂ ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಈ ಒಂದು ಇಲಾಖೆ ನಿರ್ದೇಶಕರನ್ನ ಎತ್ತಂಗಡಿ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಳಿ ಸಚಿವ ಶಿವರಾಜ್ ತಂಗಡಿಯವರು ಮನವಿಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರ ವಿರುದ್ಧ ಇದೊಂದೇ ಆರೋಪ ಅಲ್ಲ. ಈ ಹಿಂದೆಯೂ ಕೂಡ ಕಲಾವಿದರೊಬ್ಬರು ಅನುದಾನವನ್ನ ಕೋರಿ ಸಹಾಯವನ್ನ ಕೋರಿ ಹೋದಂತ ಸಂದರ್ಭದಲ್ಲಿ ಅವ್ರಿಗೆ ಏನು ಹಲ್ಲೆಯನ್ನ ಮಾಡಿದಂತ ಒಂದು ಆರೋಪವೂ ಕೂಡ ಕೇಳಿಬಂದಿತ್ತು. ಮತ್ತೊಂದು ಕಡೆಗೆ ಸಾಕಷ್ಟು ರೀತಿಯಲ್ಲಿ ಅನುದಾನವನ್ನ ದುರ್ಬಳಕೆ ಮಾಡ್ಕೊಂತಾ ಇದ್ದಾರೆ ಎನ್ನುವಂತ ನಿಟ್ಟಲ್ಲಿ ಕಲಾವಿದರು ಕೂಡ ಆರೋಪವನ್ನ ಮಾಡಿದ್ರು. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಇದೀಗ 10 ಲಕ್ಷ ರೂಪಾಯಿಗಳ ಒಂದು ಹೆಚ್ಚುವರಿ ಪ್ರತ್ಯೇಕವಾದಂತ ಒಂದು ಬಿಲ್ಗೆ ಒಂದು ಕಡತವನ್ನ ಮಂಡಿಸಿರ್ತಕ್ಕಂಥದ್ದು. ಈ ನಡುವೆ ಸಚಿವ ಶಿವರಾಜ್ ತಂಗಡಿಯವರು ಸ್ಪಷ್ಟನೆಯನ್ನು ಕೋರಿದ್ರು ಕೂಡ ಯಾವುದೇ ರೀತಿಯಾದಂತಹ ಉತ್ತರವನ್ನ ಕೊಡದೇ ಇರತಕ್ಕಂಥದ್ದು ಕೂಡ ಹಲವು ಅನುಮಾನಗಳು ಮತ್ತೆ ಭ್ರಷ್ಟಾಚಾರಕ್ಕೆ ಹಿಡಿದ ಕೈಗನ್ನಡಿ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆದಂತಹ ಒಂದು ದಾಖಲೆಯೂ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು.